So good morning once again. So till now we have covered what topics we have covered. So first we have seen definition of complex number. Okay. So definition of complex number. So second we have seen introduction or history. Introduction or history. Okay. So next we have seen properties of addition. Properties of addition and subtract and multiplication. Okay. So next we have seen properties of addition and multiplication. Then we have seen formula for addition or multiplication. Okay. So both we have seen formula for addition and multiplication. So then after that we have seen conjugate of a complex number. Conjugate of complex number. Then we have seen modulus of complex number. Okay, so modulus of complex number. Okay, so here what we have to remember for examination purpose. Okay, so examination purpose like main ನೆನಪಿಟ್ಕೋಬೇಕಂದ್ರೆ ಒಂದು definition. Okay, so one is definition of a complex number with example. Okay, so one is we have to remember definition of a complex number with example ನೆನಪಿಟ್ಕೋಬೇಕು. 2 marks ಬಂದ್ರೆ ಬರ್ಬೋದು. For 2 marks we'll get for 2 marks. Okay, so next in ಕೇಳ್ತಾನೆ properties only least. Okay, least only least of properties ಯಾವ್ಯಾವದಾವ associative, commutative. Okay, ಆಮೇಲೆ ಮತ್ತೆ ಯಾವ್ದಾವ identity, inverse and closure. Okay, so these 5 we have to remember, only list. Okay, next formula for next calculation. Okay, ಇದು ಫಾರ್ಮುಲಾ ಎದಕ್ಕೆ ನೆನ್ಪಿಟ್ಕೋಬೇಕಂತ ಈಗ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಬರ್ತಾವ. ಆ ಪ್ರಾಬ್ಲಮ್ಸ್ ಇಂದ ಕ್ಯಾಲ್ಕುಲೇಷನ್ಸ್ ಅಲ್ಲಾಗ ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಓಕೆ, ಸೊ ಸಿಮಿಲರ್ಲಿ ಕಾನ್ಸಿಗೇಟಿವ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ನಿಮಗೆ ಡೆಫಿನೇಷನ್ ಕೇಳ್ಬೋದು ಎಕ್ಸಾಮಿಗೆ. ಓಕೆ, ಸೊ ಡೆಫಿನೇಷನ್ ಎಕ್ಸಾಮಿಗೆ ಕೇಳ್ಬೋದು. ಆಮೇಲೆ ಇದ್ರ ಫಾರ್ಮುಲಾ ಏನದಲ್ಲ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ಸಿಗೆ ಬೇಕು. ಓಕೆ, next last one is modulus. So modulus again formula for your examination. Okay, next ಇದು ಬರ್ತದೆ ಏನು ನಿಮಗೆ ಪ್ರಾಬ್ಲಮ್ಸ್ ಬರ್ತಾವ modulus in problems. modulus in definition ಜಾಸ್ತಿ ಕೇಳಂಗಿಲ್ಲ, ಬಟ್ ಪ್ರಾಬ್ಲಮ್ ಅದ modulus ಮೇಲೆ ಅದಕ್ಕೆ ಕೇಳ್ತಾನೆ. ಓಕೆ, ಸೊ ಎವ್ರಿಬಡಿ ಕ್ಲಿಯರ್ಡ್ ವಿತ್ ದೀಸ್ ಟಾಪಿಕ್ಸ್. ಇದಕ್ಕೆ ಹೇಳಾಕತ್ತೀನಿ ಅಂದ್ರೆ ಇವತ್ತು ನಾವು ನೆಕ್ಸ್ಟ್ ಟಾಪಿಕ್ ಹೋಗ್ತೀವಿ. ದೀಸ್ ಆರ್ ಬೇಸಿಕ್. ಓಕೆ, ಇವು ಬೇಸಿಕ್ ಅಂತ ಹೇಳ್ತೀನಿ ನಾನು ಇವತ್ತು. ಸೊ ಈಗ ನೆಕ್ಸ್ಟ್ ಏನ್ ಹೋಗ್ತೀನಲ್ಲ ಇವತ್ತಿನ ಟಾಪಿಕ್ ಅದು ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾವ. ಓಕೆ, ಸೊ ದೀಸ್ ಆರ್ ಬೇಸಿಕ್ ಟಾಪಿಕ್ಸ್. ಸೊ ಎವ್ರಿಬಡಿ ಕ್ಲಿಯರ್ ವಿತ್ ದೀಸ್ ಟಾಪಿಕ್ಸ್? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ಆರ್ ರಿಪ್ಲೈ ವಿತ್ ಯೆಸ್ ಆರ್ ನೋ. ಎವ್ರಿಬಡಿ ಕ್ಲಿಯರ್ ವಿತ್ ದೀಸ್ ಟಾಪಿಕ್ಸ್? ಓಕೆ, ಓಕೆ. ಸೊ ಇಂಪಾರ್ಟೆಂಟ್ ಫಾರ್ಮುಲಾ ಯಾವ್ದು ನೆನ್ಪಿಟ್ಕೋಬೇಕು ಅಂತಂದ್ರೆ ಇದು ಅಡಿಷನ್ ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಕಾನ್ಸಿಗೇಟಿವ್ ಅರ ಜಸ್ಟ್ ಪ್ಲಸ್ ಇದ್ದಿದ್ ಮೈನಸ್ ಆಗ್ತದೆ, ಮೈನಸ್ ಇದ್ದಿದ್ ಪ್ಲಸ್ ಆಗ್ತದೆ. ಇದರ ನಿಮ್ಗೆ ಗೊತ್ತೇ ಇರ್ತದೆ ಎಕ್ಸ್ ಪ್ಲಸ್ ಐ ವೈ ಅಂತ ಹೇಳಿ. ಇದು ಪ್ಲಸ್ ಇದ್ದಿದ್ ಮೈನಸ್ ಆಗ್ತದೆ, ಮೈನಸ್ ಇದ್ದಿದ್ ಪ್ಲಸ್ ಆಗ್ತದೆ. ಇದ್ರದ್ದೇನ್ ಫಾರ್ಮುಲಾ ಇಲ್ಲ ನಿಮಗೆ. ಇದ್ರ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇನ್ನು z of x equal to square root of x square plus y square. ಓಕೆ, ಸೊ ಇದು ಒಂದು ಫಾರ್ಮುಲಾ ನೀವೀಗ ನೆನ್ಪಿಟ್ಕೋಬೇಕು. ಈಗ ಪ್ರಾಬ್ಲಮ್ಸ್ ಬರ್ತಾವ ಈಗ ನೆಕ್ಸ್ಟ್ ಕ್ಲಾಸ್ನಾಗ. ಸೊ ಆ ಫಾರ್ಮುಲಾ ಬೇಕು, ಇದು ಫಾರ್ಮುಲಾ ಬೇಕು, ಇದು ಫಾರ್ಮುಲಾ ಬೇಕು. ಓಕೆ, ಸೊ ಇವೆರಡು ಫಾರ್ಮುಲಾ ಈ ಸದ್ದ ನೀವು ನೆನ್ಪಿಟ್ಕೋಬೇಕು. ಸೊ ಕ್ಲಿಯರ್, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಹಿಯರ್. ಓಕೆ, okay, so we'll go for the next topic here. So next topic is geometrical representation of a complex number. Okay, so next topic is geometrical representation
geometrical representation of a complex number. Okay, so the next topic is geometrical representation of a complex number. So geometrical representation of a complex number ಅಂತಂದ್ರೆ ಈಗ ನೀವು ಕಾಂಪ್ಲೆಕ್ಸ್ ನಂಬರ್ ನೋಡಿಲ್ಲ x plus iy. ಓಕೆ, ನಿಮ್ ಕಾಂಪ್ಲೆಕ್ಸ್ ನಂಬರ್ ಯಾವ ಫಾರ್ಮ್ ನಾಗ ಇರ್ತದೆ x plus iy. ಇದನ್ನ ನಾವು ಜಾಮೆಟ್ರಿ ಒಳಗೆ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತೇಳಿ ಇದು ಟಾಪಿಕ್ ಹೇಳ್ಕೊಡ್ತದೆ. ಓಕೆ, ಸೊ ಇನ್ ದಿಸ್ ಟಾಪಿಕ್ ಯು ಹ್ಯಾವ್ ಟು ರಿಮೆಂಬರ್ ಟೀಟಾ ಅಂತ ಬರ್ತದೆ. ಇಲ್ಲಿ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಲ್ಲಿ ಟೀಟಾ ಅಂತ ಬರ್ತದೆ, ಅದನ್ನ ನೀವು ರಿಮೆಂಬರ್ ಮಾಡ್ಕೋಬೇಕಾಗ್ತದೆ. ಸೊ ಈ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಒಳಗ ನಾವು ಎಕ್ಸ್ ಪ್ಲಸ್ ಐ ವೈ ನ ಜಾಮೆಟ್ರಿ ಒಳಗ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ಹೇಳಿ. ಸೊ ದಿಸ್ ಇಸ್ ದ ಟಾಪಿಕ್. ಓಕೆ, ಸೊ ವಿಲ್ ಸಿ ಹಿಯರ್ ಇದನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀನಿ. ಗ್ರಾಫ್ ನೋಡಿರಲ್ಲ ಎಲ್ಲಾರು? ಗ್ರಾಫ್ ಕಲ್ತಿರಲ್ಲ ಎಲ್ಲಾರು? ಗ್ರಾಫ್ ಓಕೆ, ಸೊ ಗ್ರಾಫ್ ನೋಡಿರಿ ಅನ್ಕೋತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ ಗ್ರಾಫ್ನಾಗ ನಮ್ಗೆ ಹೆಂಗಿರ್ತದೆ ಅಂತಂದ್ರ, ಓಕೆ, ಸೊ ದಿಸ್ ಈಸ್ ಅವರ್ y ಆಕ್ಸಿಸ್ ಅಂಡ್ ದಿಸ್ ಈಸ್ ಅವರ್ x ಆಕ್ಸಿಸ್. ಕರೆಕ್ಟ್? ಇದು y ಆಕ್ಸಿಸ್ ಅಂತ ಕರಿತೀವಿ, ಇದನ್ನ x ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಈ ಆಕ್ಸಿಸ್ ಮ್ಯಾಗ ನಮ್ಗ ರಿಪ್ರೆಸೆಂಟ್ ಮಾಡೋದೇ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ತಿಳಿತಾ? ಟಾಪಿಕ್ ನೇಮ್ ತಿಳಿತಾ? ಸೊ ಈ ಆಕ್ಸಿಸ್ ಮೇಲೆ ನಾವು ನಮ್ದು ಕಾಂಪ್ಲೆಕ್ಸ್ ನಂಬರ್ ನ ರಿಪ್ರೆಸೆಂಟ್ ಮಾಡಾಕ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನದ ನೋಡ್ರಿ. ಸೊ ಇಲ್ಲಿ ಒಂದ್ ಏನಿರುತ್ತೆ ಅಂತಂದ್ರೆ ನಾವು ಒಂದ್ ಪಾಯಿಂಟ್ ತಗೋತೀವಿ ಪಿ. ಓಕೆ, ಸೊ ಪಿ ಅಂತ ಒಂದ್ ಪಾಯಿಂಟ್ ತಗೋತೀವಿ. ಆ ಪಾಯಿಂಟ್ ನ ನಾವು ಎಕ್ಸ್ ಪ್ಲಸ್ ಐ ವೈ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಎಕ್ಸ್ ಪ್ಲಸ್ ಐ ವೈ. ಓಕೆ, ಸೊ ವಿಲ್ ಟೇಕ್ ದ ಪಾಯಿಂಟ್ ಪಿ, ದಟ್ ಈಸ್ ಕಾಂಪ್ಲೆಕ್ಸ್ ನಂಬರ್ ಎ. ಓಕೆ, ಆ ಪಾಯಿಂಟ್ ಗೆ ನಾವು ಎಕ್ಸ್ ಪ್ಲಸ್ ಐ ವೈ ಅಂತ ಕರಿತೀವಿ. ಓಕೆ, ಸೊ ಈ ಪಾಯಿಂಟ್ ನ ನಾವು ಇದ್ರಾಗ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಎಲ್ಲೇ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಒಳಗ. ಸೊ ಈಗ ಇಲ್ಲಿ ಒಂದ್ ಪಾಯಿಂಟ್ ತಗೋತೀನಿ. ಓಕೆ, ಸೊ ಐ ಟೇಕ್ ದಿಸ್ ಪಾಯಿಂಟ್ ಆಸ್ ಎಕ್ಸ್ ಪ್ಲಸ್ ಐ ವೈ ಆರ್ ಎಕ್ಸ್ ವೈ ಅಂತ ತಗೋರಿ. ಈ ಫಾರ್ಮ್ ಎಕ್ಸ್ ಪ್ಲಸ್ ಐ ವೈ. ಓಕೆ, ಸೊ ಇಲ್ಲಿ ಏನದಲ್ಲ ನಿಮ್ದ ಕಾಂಪ್ಲೆಕ್ಸ್ ನಂಬರ್ ಒಳಗ ಎಕ್ಸ್ ನ ಏನಂತ ಕರಿತೀವಿ? ಅಬೆಸ್ಕಾಸ್ ಅಂತ ಕರಿತೀವಿ. ABSICA ಓಕೆ, ಸೊ ಎಕ್ಸ್ ಆಕ್ಸಿಸ್ ನ ನಾವು ಅಬೆಸ್ಕಾಸ್ ಅಂತ ಕರಿತೀವಿ. ವೈ ಆಕ್ಸಿಸ್ ನ ನಾವು ಆರ್ಡಿನೇಟ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ ಆಕ್ಸಿಸ್ ನ ಏನಂತ ಕರಿತೀವಿ? ಅಬೆಸ್ಕಾಸ್ ಅಂತ ಕರಿತೀವಿ. ವೈ ಆಕ್ಸಿಸ್ ನ ಆರ್ಡಿನೇಟ್ ಅಂತ ಕರಿತೀವಿ. ಓಕೆ, ತಿಳಿತಾ? ಸೊ ಏನ್ ಹೇಳತ್ತೀನಿ ಇಷ್ಟೊತ್ತನ ಅಂತಂದ್ರೆ ಜಸ್ಟ್ ಹಿಯರ್ ಒನ್ಸ್ ಅಗೇನ್. ಸೊ ಇಲ್ಲಿ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಕಾಂಪ್ಲೆಕ್ಸ್ ನಂಬರ್ ನ. ಸೊ ಆ ಕಾಂಪ್ಲೆಕ್ಸ್ ನಂಬರ್ ಎಕ್ಸ್ ಪ್ಲಸ್ ಐ ವೈ ನ ಪಿ ಅಂತೇಳಿ ನಾನು ತಗೋತೀನಿ. ಓಕೆ, ಸೊ ಎಕ್ಸ್ ಪ್ಲಸ್ ಐ ವೈ ನ ಪಿ ಅಂತ ಒಂದ್ ಪಾಯಿಂಟ್ ತಗೋತೀನಿ. ಸೊ ಅದನ್ನ ಪಿ ಅಂತ ಹೇಳಿ ಇಲ್ಲಿ ರಿಪ್ರೆಸೆಂಟ್ ಮಾಡೀನಿ. ಓಕೆ, ಈಗ ಇದು ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ನಾಗ ಎಕ್ಸ್ ಆಕ್ಸಿಸ್ ನ ಅಬೆಸ್ಕಾಸ್ ಅಂತ ಕರಿತೀವಿ. ವೈ ಆಕ್ಸಿಸ್ ನ ಆರ್ಡಿನೇಟ್ ಅಂತ ಕರಿತೀವಿ. ಓಕೆ, ಸೊ ಇದು ಏನ್ ರಿಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ ರಿಯಲ್ ನಂಬರ್ ರಿಪ್ರೆಸೆಂಟ್ ಮಾಡ್ತದೆ. ಓಕೆ, ಸೊ ದಿಸ್ ಎಕ್ಸ್ ಆಕ್ಸಿಸ್ ರಿಪ್ರೆಸೆಂಟ್ಸ್ ರಿಯಲ್ ನಂಬರ್ ಅಂಡ್ ವೈ ಆಕ್ಸಿಸ್ ರಿಪ್ರೆಸೆಂಟ್ಸ್ imaginary number. Okay, so you all remember that in complex number we have real numbers and imaginary numbers. So x axis ಏನ್ represent ಮಾಡ್ತದೆ ಅಂದ್ರೆ ರಿಯಲ್ ನಂಬರ್ ರಿಪ್ರೆಸೆಂಟ್ ಮಾಡ್ತದೆ. y axis ಏನ್ represent ಮಾಡ್ತದೆ ಅಂತಂದ್ರೆ ಇಮ್ಯಾಜಿನರಿ ನಂಬರ್ ರಿಪ್ರೆಸೆಂಟ್ ಮಾಡ್ತದೆ. ಸೊ ಇದನ್ನ x axis ನ ರಿಯಲ್ ಆಕ್ಸಿಸ್ ಅಂತ ಕರಿತೀವಿ. y axis ನ ಇಮ್ಯಾಜಿನರಿ ಆಕ್ಸಿಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಇಷ್ಟು ತಿಳಿತಾ ಎಲ್ಲಾರ್ಗು? Deepa, Abhishek, Ajay, everybody understood or want me to repeat once again? ಇನ್ನೊಮ್ಮೆ ಹೇಳ? ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ, ಜಸ್ಟ್ ನೋಡ್ಕೋರಿ. Wait, Jayashree is showing. Okay. Okay, so here I am explaining it once again. So ಇವತ್ತೇನ್ ಟಾಪಿಕ್ ಹೇಳಾಕತ್ತೀವಿ ಅಂತಂದ್ರೆ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಾತೀನಿ. ಸೊ ದಿಸ್ ಮೀನ್ಸ್ ಕಾಂಪ್ಲೆಕ್ಸ್ ನಂಬರ್ ನ ಜಾಮೆಟ್ರಿಕಲ್ ಒಳಗ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ಹೇಳಿ. ಓಕೆ,
ಸೊ ಎಲ್ಲಾರ್ಗು ನಿಮಗ್ ಗ್ರಾಫ್ ಹಾಕಿರಿ, ಎಲ್ಲಾರು ಗ್ರಾಫ್ ಹಾಕಿರಿ, ಅದನ್ನ ಗೊತ್ತದ ಅಂತ ಅನ್ಕೋತೀನಿ. ಓಕೆ, ಸೊ ಎವ್ರಿಬಡಿ in your 8th or 9th or 10th standard you have learned the graph. Okay, so graph ಒಳಗೆ ಏನಿರ್ತದೆ ನಮ್ಗೆ x axis y axis ಇರ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದ್ ಪಾಯಿಂಟ್ P ತಗೋತೀನಿ, ಆ ಪಾಯಿಂಟ್ ನ x plus i y ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀನಿ. ಸೊ ಐ ಹ್ಯಾವ್ ಟೇಕನ್ ಅ ಪಾಯಿಂಟ್. ಓಕೆ, ಆ ಪಾಯಿಂಟ್ ನ ನಾವು x plus i y ಅಂತ ಹೇಳಿ ಕರಿತೀವಿ. ಓಕೆ, ಸೊ ಎವ್ರಿಬಡಿ ನೋಸ್ ದಟ್ ಫ್ರಮ್ ಡೆಫಿನೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ನಾಗ ನಮ್ಗೆ ಏನ್ ಗೊತ್ತು, ಎರಡ್ ರಿಯಲ್ ನಂಬರ್ಸ್ ಇರ್ತದೆ, ಒಂದ್ ಇಮ್ಯಾಜಿನರಿ ನಂಬರ್ ಇರ್ತದೆ ಅಂತ ಹೇಳಿನಿ. ಓಕೆ, ಸೊ ಇಲ್ಲೇ ನೋಡ್ರಿ, x and y ಆರ್ ರಿಯಲ್ ನಂಬರ್ಸ್ ಅಂಡ್ i ಇಸ್ ದ ಇಮ್ಯಾಜಿನರಿ ನಂಬರ್ ಇರ್ತದೆ ಅಂತ ಹೇಳಿದೆ ಡೆಫಿನೇಷನ್ ಒಳಗೆ. ಸೊ ಎಕ್ಸ್ ಆಕ್ಸಿಸ್ ನ ನಾವು ರಿಯಲ್ ನಂಬರ್ ರಿಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ಅಬೆಸ್ಕಾಸ ಅಂತ ಕರಿತಾನೆ. ಓಕೆ, ಸೊ y ಆಕ್ಸಿಸ್ ನಾಗ ನಾವು ಇಮ್ಯಾಜಿನರಿ ನಂಬರ್ ರಿಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ಆರ್ಡಿನೇಟ್ ಅಂತ ಕರಿತಾನೆ. ಸೊ this is called as ಅಬೆಸ್ಕಾಸ and this is called as ordinate. ಸೊ ಆರ್ಡಿನೇಟ್ ಒಳಗೆ ಏನ್ ರಿಪ್ರೆಸೆಂಟ್ ಮಾಡ್ತೀವಿ, ಇಮ್ಯಾಜಿನರಿ ನಂಬರ್ ರಿಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ ಆಕ್ಸಿಸ್ ನಾಗ ರಿಯಲ್ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ರಿಯಲ್ ನಂಬರ್ಸ್ ರಿಪ್ರೆಸೆಂಟ್ ಮಾಡೋ ಸಲಾಗ ಇದಕ್ಕೆ ರಿಯಲ್ ಆಕ್ಸಿಸ್ ಅಂತ ಕರಿತಾನೆ, ಇಲ್ಲಿ ಇಮ್ಯಾಜಿನರಿ ರಿಪ್ರೆಸೆಂಟ್ ಮಾಡೋ ಸಲಾಗ ಇದನ್ನ ಇಮ್ಯಾಜಿನರಿ ಆಕ್ಸಿಸ್ ಅಂತ ಕರಿತಾನೆ. ಓಕೆ, ಸೊ ಕ್ಲಿಯರ್, ಇಷ್ಟು ಕ್ಲಿಯರ್ ಆಯ್ತಾ ಎಲ್ಲಾರ್ಗು? ಎವ್ರಿಬಡಿ ಕ್ಲಿಯರ್ ದಿಸ್ ಪಾಯಿಂಟ್? ಓಕೆ ಓಕೆ, ಸೊ ಇದನ್ನ ಯಾರು ಕಂಡು ಹಿಡ್ದಾರ ಅಂತಂದ್ರ ಕಂಡು ಹಿಡ್ದಾರಲ್ಲ, ಜಾಮೆಟ್ರಿಕಲ್ ಕಾಂಪ್ಲೆಕ್ಸ್ ನಂಬರ್ಸ್ ನ ಜಾಮೆಟ್ರಿಕಲ್ ಒಳಗೆ ಯಾರು ರಿಪ್ರೆಸೆಂಟ್ ಮಾಡ್ಯಾನ ಅಂತಂದ್ರೆ J.R. Argand. ಓಕೆ, ಮ್ಯಾಥಮೆಟಿಷಿಯನ್ ಕಾಲ್ಡ್ ಆಸ್ J.R. Argand. ಓಕೆ, ಸೊ J.R. Argand ಅಂತ ಒಬ್ಬನ ಮ್ಯಾಥಮೆಟಿಕಲ್ ಅದಾನ. ಸೊ ಅವ ಏನ್ ಮಾಡ್ದ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ ನ ಜಾಮೆಟ್ರಿಕಲ್ ಒಳಗ ರಿಪ್ರೆಸೆಂಟ್ ಮಾಡ್ದ. ಸೊ ಅದಕ್ಕೆ ಅವನ ಹೆಸರ ಮೇಲೆ ಇದಕ್ಕೆ ಏನಂತ ಕರೀತಾರ, ಕಾಂಪ್ಲೆಕ್ಸ್ ಪ್ಲೇನ್ ಆರ್ ಅರ್ಗ್ಯಾಂಡ್ ಪ್ಲೇನ್ ಅಂತ ಕರೀತಾನೆ ಫುಲ್. ಓಕೆ, ಇದೇನ್ ರಿಪ್ರೆಸೆಂಟ್ ಮಾಡ್ತಿರ್ಲಲ್ಲ, ಇವನ್ ಹೆಸರು ಇವ ಇದನ್ನ ಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ಇದಕ್ಕೆ ನಾವು ಕಾಂಪ್ಲೆಕ್ಸ್ ಪ್ಲೇನ್ ಅಥವಾ ಅರ್ಗ್ಯಾಂಡ್ ಪ್ಲೇನ್ ಅಂತ ಕರಿತೀವಿ. ಓಕೆ, ಸೊ ಅರ್ಗ್ಯಾಂಡ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ಸೊ ಫುಲ್ ಟೋಟಲಿಗೆ ಇದಕ್ಕೆ ನಾವು ಅರ್ಗ್ಯಾಂಡ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ತಿಳಿತಾ? ಓಕೆ, he is the person, ಯಾರು J.R. Argand is the first person who has represented this in the geometrical form. Okay, so write down now, ಒಂದ್ ಸ್ವಲ್ಪ sentences ಹೇಳ್ತೀನಿ ಬರೀರಿ, then ನಾನು next ಹೇಳ್ತೀನಿ, ಇದನ್ನ ಮತ್ತೆ ಹೇಳ್ತೀನಿ. So write the heading as geometrical representation of a complex number. Write down fast. Okay, write the heading as geometrical representation of a complex number. Write the heading as geometrical representation of a complex number. ಬರದ್ರಾ ಹೆಡಿಂಗ್ ಬರದ್ರಿ? ಓಕೆ, ರೈಟ್ ಇನ್ ದಟ್ ಅದ್ರ ಒಳಗೆ ಬರೀರಿ, a complex number x plus iy, a complex number x plus iy, a complex number x plus iy, a complex number x plus iy can be represented by a point, P of x comma y, by the point P of x comma y in a Cartesian plane Cartesian spelling gota CARTESIAN, Cartesian plane. Just a second. Who is this? Suhas Kattimani, new person. Please unmute yourself, Suhas. New person. हाँ मैडम. Okay.
ಸೊ ಇವತ್ತು ಫಸ್ಟ್ ಕ್ಲಾಸ್ ಏನೋ ನಿಮ್ದು. ಹಾ ಮೇಡಮ್. ಓಕೆ, ಸೊ ಈ ಸದ್ಯ ನಾ ಏನ್ ಹೇಳ್ತೀನಿ ಅದನ್ನ ನೋಡ್ಕೋರಿ. ನಾನ್ ನಾಳೆ ಕ್ಲಾಸ್ನಾಗ ಒಂದ್ ಸ್ವಲ್ಪ ರಿವಿಷನ್ ಮಾಡಿ ನೆಕ್ಸ್ಟ್ ಹೇಳ್ತೀನಂತ. ಓಕೆ ಓಕೆ, ಯಾಕಂದ್ರೆ ಈಗ ಆಲ್ರೆಡಿ ನೀವು ಹಾಫ್ ಜಾಯ್ನ್ ಆಗಿರಿ, ಹಾಫ್ ಈಗ ಮುಗ್ಯಾಕ್ ಬಂದಿದೆ ಆಲ್ಮೋಸ್ಟ್. ಸೊ ಈಗ ನಾನು ರೀಪ್ರೆಸೆಂಟ್ ಮಾಡಿ ಅದನ್ನ ಬರ್ಸಾಕತ್ತೀನಿ, ಜಸ್ಟ್ ನೋಡ್ಕೋರಿ ಇವತ್ತಿನ ಕ್ಲಾಸ್ನಾಗಿಂದ. ಸೊ ನಾಳೆ ಕ್ಲಾಸ್ನಾಗ ಇನ್ನೊಮ್ಮೆ ಒಂದ್ ಸ್ವಲ್ಪ ರಿವಿಷನ್ ಮಾಡಿ ನಿಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿಸ್ತೀನಂತೆ. ವಿಲ್ ಸೆಂಡ್ ನೋಟ್ಸ್. ಓಕೆ ಓಕೆ ಓಕೆ, unmute yourself, mute yourself. Okay, so rest all continue. A complex number ಇನ್ನೊಮ್ಮೆ ರಿಪೀಟ್ ಮಾಡತ್ತೀನಿ ನೋಡ್ರಿ. A complex number x plus iy, a complex number x plus iy can be represented by a point, p of x comma y, can be represented by a point p of x comma y in the Cartesian plane, with x as the abscess. ಇಲ್ಲಿ ಬರ್ದಿ ನೋಡಿ, abscess spelling ABSICASSA. okay, with x as abscess, and y as ordinate, ordinate ಬರ್ದಿ ನೋಡಿ, ORDINATE, ordinate, with x as abscess and y as ordinate, okay, written. ಇಷ್ಟು ಬರದ್ರಿ ಎಲ್ಲಾರು? Please reply, everybody written these 2 lines. Repeat ಮಾಡ್ಲಾ? Okay, once again I am repeating, just check with the sentences. Okay, a complex number x plus iy, can be represented, by a point p of x comma y, in the Cartesian plane, with x as abscess, and y as ordinate, with x as abscess and y as ordinate. Written? So this much written, everybody? Please reply. Raise your hands. Deepa written, Jayashree written, Manikant. Okay. Ajay, Abhishek. Okay. So full stop and continue. Okay, full stop and continue. Thus every point on the x-axis, corresponds to a real number, and every point on the y-axis, corresponds to the imaginary number, corresponds to the imaginary number. Okay, I am repeating this sentence once again.
check that. Okay, thus every point on the x-axis, corresponds to a real number, and every point on the y-axis, corresponds to the imaginary number. So everybody completed this sentence? Please reply. Okay. Okay, so full stop and continue. Hence, x-axis is called real axis. And y-axis is called imaginary axis. Full stop. Now I repeat Martin Nodre as sentence. Hence, x-axis is called real axis and y-axis is called imaginary axis. Okay. Full stop and continue. This is first represented by French mathematician. He is from French. Okay. So French mathematician. This is first represented by the French mathematician J.R. Argand. Okay. J capital R capital Argand. Okay. So J.R. Argand. This is first represented by French mathematician J.R. Argand, comma, by his name, the plane of the complex number, the plane, P-L-A-N-E, by his name, the plane of the complex number, is called Argand plane, A-R-G-A-N-D, Argand plane. Okay, so the plane of the complex number is called Argand plane, or complex plane, Argand plane or complex plane. Okay, so written, everybody written. Okay. Okay, so once again, just for a glance here, so geometrical representation of a complex number ಅಂದ್ರೆ ಏನು ಕಾಂಪ್ಲೆಕ್ಸ್ ನಂಬರ್ ನ ಓಕೆ ಸೊ ಕಾಂಪ್ಲೆಕ್ಸ್ ನಂಬರ್ ನ ನಾವು ಜಾಮೆಟ್ರಿಕಲ್ ಒಳಗ ರಿಪ್ರೆಸೆಂಟ್ ಮಾಡಾಕತ್ತೀವಿ ಅಂತ ಹೇಳ್ತದದು. ಸೊ ಹೆಂಗ್ ಅಂತಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಐ ವೈ ನಿಮ್ದೇನ್ ಕಾಂಪ್ಲೆಕ್ಸ್ ನಂಬರ್ ಎಕ್ಸ್ ಪ್ಲಸ್ ಐ ವೈ ಅದಲ್ಲ ಅದನ್ನ ಪಿ ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನ ಒಂದ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಪಾಯಿಂಟ್ ನ ನಾವು ನಿಮ್ದು ಎಕ್ಸ್ ಮತ್ತೆ ವೈ ಆಕ್ಸಿಸ್ ನಡ್ಬರ್ಕ ಹಾಕ್ತಿವಿ. ಸೊ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನ್ ಹೇಳಾಗತ್ತಾನ ಎಕ್ಸ್ ಆಕ್ಸಿಸ್ ನಾಗ
ರಿಯಲ್ ನಂಬರ್ಸ್ ರಿಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಅಬಿಸ್ಕಾಸ್ ಅಂತ ಕರಿತಾನ ಅಥವಾ ರಿಯಲ್ ಆಕ್ಸಸ್ ಅಂತ ಕರಿತಾನ. ಓಕೆ, ಸೊ ಯಾವಾಗೂ ಎಕ್ಸ್ ಆಕ್ಸಸ್ ನಾಗ ನಾವು ಇಲ್ಲಿ ರಿಯಲ್ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಅಬಿಸ್ಕಾಸ್ ಅಂತ ಕರಿತಾನ ಅಥವಾ ಏನಂತ ಕರಿತಾನ ರಿಯಲ್ ಆಕ್ಸಸ್ ಅಂತ ಕರಿತಾನ. ಓಕೆ, ಸೊ ವೈ ಒಳಗೆ ಏನ್ ರಿಪ್ರೆಸೆಂಟ್ ಮಾಡ್ತೀವಿ ಇಮ್ಯಾಜಿನರಿ ನಂಬರ್ಸ್ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಅದಕ್ಕೆ ಇಮ್ಯಾಜಿನರಿ ಅದಕ್ಕೆ ಏನೇನ್ ಕರಿತಾನೆ ಇಮ್ಯಾಜಿನರಿ ಆಕ್ಸಸ್ ಅಂತ ಕರಿತಾನೆ, ಇಲ್ಲಾಂದ್ರೆ ಆರ್ಡಿನೇಟ್ ಅಂತ ಕರಿತಾನೆ. ಓಕೆ, ಸೊ ವೈ ಆಕ್ಸಸ್ ನಾಗ ಇಮ್ಯಾಜಿನರಿ ನಂಬರ್ಸ್ ರಿಪ್ರೆಸೆಂಟ್ ಮಾಡೋ ಸಲಗ ಅದಕ್ಕೆ ಇಮ್ಯಾಜಿನರಿ ಆಕ್ಸಸ್ ಅಂತ ಕರಿತಾನ, ಇಲ್ಲಾಂದ್ರೆ ಆರ್ಡಿನೇಟ್ ಅಂತ ಕರಿತಾನ. ಎಕ್ಸ್ ಆಕ್ಸಸ್ ಒಳಗ ರಿಯಲ್ ನಂಬರ್ಸ್ ರಿಪ್ರೆಸೆಂಟ್ ಮಾಡಿದ್ಕ ರಿಯಲ್ ಆಕ್ಸಸ್ ಅಂತ ಕರಿತಾನ, ಇಲ್ಲಾಂದ್ರೆ ಅಬಿಸ್ಕಾಸ್ ಅಂತ ಕರಿತಾನ ಅಂತ ಹೇಳಕತ್ತಾನ. ಓಕೆ, ಸೊ ಇದನ್ನ ಫಸ್ಟ್ ರಿಪ್ರೆಸೆಂಟ್ ಮಾಡ್ದವ ಯಾರಂತಂದ್ರ ಫ್ರೆಂಚ್ ಮ್ಯಾಥಮೆಟಿಷಿಯನ್. ಹಿ ಇಸ್ ಅ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಕಾಲ್ಡ್ ಆಸ್ J.R. Argand. ಸೊ J.R. Argand ಅಂತ ಒಬ್ಬನ್ ಮ್ಯಾಥಮೆಟಿಷಿಯನ್ ಅದಾನ, ಇದನ್ನ ಫಸ್ಟ್ ರಿಪ್ರೆಸೆಂಟೇಷನ್ ಮಾಡ್ಯಾನ. ಓಕೆ, ಸೊ ಅದಕ್ಕೆ ಅವನ ಹೆಸರ ಮೇಲೆ ಇದನ್ನ ಅರ್ಗ್ಯಾಂಡ್ ಪ್ಲೇನ್ ಅಥವಾ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರೀತಾರ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್ ಟು ದ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಈ ಟೈಮ್ ಇಲ್ಲ ಮುಗಿತ. ಸೊ ನೆಕ್ಸ್ಟ್ ಕ್ಲಾಸ್ನಾಗ ಇದನ್ನ ಹೆಂಗ್ ಪಾಯಿಂಟ್ ನಾಗ ಹೆಂಗ್ ಪರ್ಪೆಂಡಿಕ್ಯುಲರ್ ತಗೋತಾನ, ಹೆಂಗ್ ಆಂಗಲ್ ಬರ್ತದ ಅಂತ ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ಕೊಡ್ತೀನಿ. ಇದು ಹಾಫ್ ಆತ ಈಗ ನಿಮಗಿನ ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಏನಾತ ಹಾಫ್ ಆತ. ಇನ್ನ ನೆಕ್ಸ್ಟ್ ಅದ. ಓಕೆ, ಇಫ್ ಐ ಕಂಟಿನ್ಯೂ ಐ ನೀಡ್ ಮಿನಿಮಮ್ 15 to 20 minutes. ಓಕೆ, ಸೊ ಅದನ್ನ ನಾಳೆ ಹೇಳ್ಕೊಡ್ತೀನಿ ನಾಳೆ ಕ್ಲಾಸ್ನಾಗ. ಸೊ ಇದು ರಿಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀವಿ ಅಂತ ಹೇಳಿ ನಾಳೆ ಕ್ಲಾಸ್ನಾಗ ಹೇಳ್ಕೊಡ್ತೀನಿ. ಓಕೆ, ಸೊ ಐ ಥಿಂಕ್ ಎವ್ರಿಬಡಿ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಕ್ಲಿಯರ್? Everybody understood the today's class? Okay. Okay. Abhishek, you have any doubts? No, ma'am. Okay. So very good. So tomorrow we'll continue with the same topic. Okay. Next naale helkodtini. Now we'll end. So next classes will be what is your next class? C programming or English? Which is the next class? IC ಇರ್ಬೇಕು. IC. IC. Okay. So next continue ಮಾಡ್ತಾರ ಸರ್. ಅನ್ಕತ್ ಮತ್ತೆ ಬರ್ರಿ 10 o'clock ಗೆ ಇರ್ಬೇಕಾ? Okay. Thank you. We'll end here.